ನೆಗದ ಬುಗುಟದೆ ಹಣೆಯಲವರೋಲಗದ ಸಭೆಯಲ್ಲಿ ನನೆದ ಸೀರೆಯ ತೆಗೆಸಿಕೊಟ್ಟರು ತಮ್ಮ ಮಡಿವರ್ಗದ ನವಾಂಬರವಾ. ಬೆಗಡುಗೊಳಿಸಿದರೆನ್ನನವರೋಲಗದ ಸೂಳೆಯರವರ ಸೂಳಿನ ನಗೆಯ ನೆನೆದೆನ್ನ ಮನ ಜರ್ಝರಿತವಾಯ್ತೆಂದ. ಇದಕ್ಕೆ ಕಾರಣವೇನು ಹಣೆನೊಂದುದಕ್ಕೇನು ನಿಮಿತ್ತವೆನಲಾ ಸದನದಲ್ಲಿ ಮಯನಿತ್ತ ಸಭೆಯನು ದೇವರರಿಯರಲೇ. ಮುದದಿನ ಧರ್ಮಜನು ಘನ ಸಂಪದದ ಲೋಲಗವಿತ್ತನ ದ್ರೌಪದಿ ನಿಜಾನುಜ ಮಂತ್ರಿ ಸಚಿವ ಪಸಾಯಿತರು ಸಹಿತ. ಆ ಮಹಾಸಭೆ ದೇವನಿರ್ಮಿತ ರಾಮಣೀಯಕ ವಿವಿಧ ರತ್ನಸ್ತೋಮ ತೇಜಃ ಪುಂಜಭಂಜಿತ ನಯನ ವೇದಿಯಲೇ. ಸಾಮದಲ್ಲಿ ನಮ್ಮನು ಯುಧಿಷ್ಠಿರ ಭೂಮಿಪತಿ ಕರೆಸಿದನು ತನ್ನುಧಾಮ ವಿಭವವನೆನಗೆ ತೋರಲು ತತ್ಸಭಾಸ್ಥಳಕ್ಕೆ. ಹರಹಿನಲ್ಲಿ ಹಿರಿದಾಯ್ತು ಕೆಂದಾವರೆಯವನ ಬೇರೊಂದು ತಾಣದೊಳು ರವಣೆಯ ಬೆಳದಿಂಗಳ ಉಕಿದುದೊಂದು ತಾಣದಲ್ಲಿ. ಹರಿವ ಯಮುನಾ ನದಿಯ ನಲ್ಲಿಗೆ ತರಿಸಿದವರಾರೆನಲು ಮಣಿಬಂಧುರದ ಬೆಳಗಿನ ಲಹರಿ ಮುರಿದುದು ತನ್ನ ಜಾಣುಮೆಯ. ಹೊಕ್ಕ ಸಾಲಲಿ ಹೊಳೆವ ಮಣಿರುಚಿ ಮುಕ್ಕುಳಿಸಿದವು ಕಂಗಳನು ನಡೆದಿಕ್ಕೆಲನ ನೋಡಿದರೆ ಮುರಿದೊಳ ಸರಿದ ವಾಲಿಗಳು. ಉಕ್ಕುವ ಮಲಚ್ಛವಿಗಳಲ್ಲಿ ಮನಸಿಕ್ಕಿ ಹೊಲ ಬಳಿದುದು ವಿವೇಕವಡೊಕ್ಕರಿಸಿ ಕೆಡಹಿದವು ಬಹುವಿಧ ರತ್ನಕಾಂತಿಗಳು. ಢಿಕ್ಕಿ ಹೊಡೆದು ಹಣೆಯಲ್ಲಿ ಎದ್ದಿರುವ ಉಗುಟು ಇನ್ನೂ ಇದೆ. ಆಸ್ಥಾನದ ನಡುವೆ ನನ್ನ ಬಟ್ಟೆಗಳು ತೊಯ್ದು ಹೋಗಲು ಅವರು ಹೊಸ ಬಟ್ಟೆಯನ್ನು ನನಗೆ ತೆಗೆಸಿಕೊಟ್ಟರು. ಅವರ ಆಸ್ಥಾನದ ವೈಶ್ಯೆಯರು ಮತ್ತೆ ಮತ್ತೆ ನನ್ನನ್ನು ನೋಡಿ ನಕ್ಕು ದಿಗ್ಭ್ರಮೆಗೊಳಿಸಿದರು. ಅವರ ನಗೆಯನ್ನು ಮತ್ತೆ ಮತ್ತೆ ನೆನೆಸಿಕೊಂಡು ಎದೆದ ಜರ್ಝರಿತವಾಗಿದೆ. ಧೃತರಾಷ್ಟ್ರನು ಇದಕ್ಕೆಲ್ಲ ಏನು ಕಾರಣ, ಹಣೆಗೇಕೆ ಪೆಟ್ಟು ಬಿದ್ದಿತು ಎಂದು ಕೇಳಿದನು. ದುರ್ಯೋಧನನು, ಅಪ್ಪ, ಪಾಂಡವರಿಗೆ ಮಯನು ಸಭಾಸ್ಥಾನವನ್ನು ನಿರ್ಮಿಸಿಕೊಟ್ಟಿದ್ದು ನಿಮಗೆ ಗೊತ್ತಿಲ್ಲವೇ? ಧರ್ಮರಾಯನು ತನ್ನ ತಮ್ಮಂದಿರು ದ್ರೌಪದಿ ಮಂತ್ರಿ ಸಚಿವ ಆಪ್ತರೊಡನೆ ಅಲ್ಲಿ ಮಹಾವೈಭವದಿಂದ ಓಲಗದಲ್ಲಿದ್ದನು ಎಂದನು. ಆ ಸಭಾಸ್ಥಾನವಾದರೂ ದೇವತೆಗಳು ನಿರ್ಮಿಸಿದ ವಿವಿಧ ರತ್ನಗಳ ತೇಜಸ್ಸಿನಿಂದ ರಮಣೀಯವಾಗಿ ಕಣ್ಣನ್ನು ಕೋರೈಸುತ್ತಿತ್ತು. ತನ್ನ ಅನುಪಮ ವೈಭವವನ್ನು ನನಗೆ ಪ್ರದರ್ಶಿಸಲು ಯುಧಿಷ್ಠಿರನು ನನ್ನನ್ನು ಆ ಸಭಾಸ್ಥಾನಕ್ಕೆ ಕರೆಸಿದನು. ಆ ಆಸ್ಥಾನವನ್ನು ವರ್ಣಿಸುತ್ತೇನೆ ಕೇಳಿರಿ. ಒಂದು ಕಡೆಗೆ ಮಹಾವಿಸ್ತಾರವಾದ ಕೆಂದಾವರೆಯ ವನವು ಕಾಣಿಸುತ್ತಿತ್ತು. ಇನ್ನೊಂದು ಕಡೆ ಬೆಳದಿಂಗಳು ಹರಡಿತ್ತು. ಹಸ್ತಿನಾಪುರದ ಬಳಿ ಹರಿಯುವ ಯಮುನಾ ನದಿಯನ್ನು ಇಲ್ಲಿಗೆ ಯಾರು ತರಿಸಿದರು ಎನ್ನುವ ಅನುಮಾನ ಬರುವಂತೆ ದಿವ್ಯ ರತ್ನಗಳ ಬೆಳಕು ಒಂದು ಕಡೆ ಬಿದ್ದಿರಲು ನಾನು ನನ್ನ ಜಾಣತನವನ್ನು ಕಳೆದುಕೊಂಡೆ. ಒಂದು ಕಡೆ ಮಣಿಗಳ ಸಾಲು ಕಣ್ಣನ್ನು ಕುಕ್ಕುತ್ತಿದ್ದವು. ಒಳಕ್ಕೆ ಹೋಗಿ ನೋಡಿದರೆ ಕಣ್ಣುಗುಡ್ಡೆಗಳು ಒಳಕ್ಕೆ ಸರಿದಂತಾಯಿತು. ನಿರ್ಮಲವಾದ ರತ್ನಕಾಂತಿಗಳ ಕಾಂತಿಯಿಂದ ಮನಸ್ಸು ಮೋಹಿಸಿ ದಾರಿ ತಪ್ಪಿತು. ಅನೇಕ ವಿಧವಾದ ರತ್ನಗಳ ಕಾಂತಿಯು ವಿವೇಕವನ್ನು ನಾಶ ಮಾಡಿತು ಎಂದನು.